ಹಾಯ್ ನಮಸ್ತೆ. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾಗಿರುವಂಥದ್ದು, ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಪ್ರಿಯವಾಗಿರುವಂತಹ ಈ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಆದಷ್ಟು ಶಿವನಿಗೆ ಸೋಮವಾರ, ವಿಷ್ಣುಗೆ ಶನಿವಾರ ಹಚ್ಚೋದ್ರಿಂದ ಒಳ್ಳೆ ಶುಭ ಫಲಗಳು ಸಿಗುತ್ತೆ. ಹಾಗೆ ಯಾವುದಾದ್ರೂ ಕಷ್ಟಗಳಿದ್ರೆ ಅದು ಸಹ ನಿವಾರಣೆ ಆಗುತ್ತೆ ಅಂತ ಈ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದಕ್ಕಾಗಿ ಮೊದಲಿಗೆ ಸ್ನಾನ ಮಾಡಿ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಈ ರೀತಿಯಾಗಿ ಪುಡಿ ಮಾಡಿಸಿ ಇಟ್ಕೋಬೇಕು. ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ರೆಡಿಮೇಡ್ ಅಕ್ಕಿ ಹಿಟ್ಟು ಸಿಗುತ್ತಲ್ಲ, ಅದರಲ್ಲಿಂದನೂ ಸಹ ನೀವು ದೀಪನ ಮಾಡ್ಕೋಬೋದು. ನಾನು ಮನೇಲೇ ಪುಡಿ ಮಾಡಿಸಿ ಇಟ್ಕೊಂಡಿದ್ದೆ. ಆ ಅಕ್ಕಿಗೆ ಈಗ ಸ್ವಲ್ಪನೇ ಹಸಿ ಹಾಲನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಅಂದರೆ ನಾವು ಸೇಮ್ ರೊಟ್ಟಿ ಹಿಟ್ಟೆಲ್ಲ ಕಲಿಸ್ತೀವಲ್ವ, ಆ ಒಂದು ಹದಕ್ಕೆ ಹಿಟ್ಟನ್ನು ನಿಧಾನವಾಗಿ ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು. ಆದಷ್ಟು ಹಾಲನ್ನೇ ಹಾಕ್ಕೊಳ್ತಾ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರಾಗಿ 1/4 kg ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ದೊಡ್ಡದಾಗಿ ದೀಪ ಮಾಡ್ತಾ ಇರೋದ್ರಿಂದ 2 ದೀಪಗಳನ್ನ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಚಿಕ್ಕದಾಗಿರುವಂತಹ 5 ಅಥವಾ 9 ಅಥವಾ 2 ಈ ರೀತಿಯಾಗಿ ದೀಪಗಳನ್ನ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಕೆಲವೊಂದು 9 ಅಕ್ಕಿ ಹಿಟ್ಟಿನ ದೀಪ, 5 ಅಕ್ಕಿ ಹಿಟ್ಟಿನ ದೀಪ, ಈ ರೀತಿಯಾಗಿ ಅವರ ಅನುಕೂಲಕ್ಕೆ ಹೇಗೆ ಬೇಕೋ ಆ ರೀತಿ ಸಂಕಲ್ಪ ಮಾಡಿರ್ತಾರಲ್ಲ, ಆ ರೀತಿಯಾಗಿ ಈ ಒಂದು ದೀಪಾರಾಧನೆನ ಮಾಡಬೇಕಾಗತ್ತೆ. ನಾನಿಲ್ಲಿ ಈ ರೀತಿಯಾಗಿ ಹಿಟ್ಟನ್ನು ಈ ಒಂದು ಶೇಪ್ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ರೌಂಡ್ ಶೇಪಲ್ಲೂ ಸಹ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ತಂಬಿಟ್ಟೆಲ್ಲ ಶೇಪ್ ಮಾಡ್ತೀವಲ್ಲ, ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ಆಗ ನಮಗೆ ಆ ತುಪ್ಪದ ಬತ್ತಿ ಇಡೋದಕ್ಕೆ ಚೆನ್ನಾಗಿ ಕೂರುತ್ತೆ, ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಲಟ್ಟಣಿಗೆ ಇಲ್ಲ ಅಂತಂದರೆ ಕ್ಯಾಪಲ್ಲೂ ಸಹ ನೀವು ಈ ರೀತಿಯಾಗಿ ಹೋಲ್ ಮಾಡ್ಕೋಬೋದು. ನಾನಿಲ್ಲಿ ಶಿವನಿಗೆ ಈ ಒಂದು ದೀಪಾರಾಧನೆನ ಮಾಡ್ತಾ ಇರೋದ್ರಿಂದ ಶಿವನಾಮನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ರೀತಿ 3 ನಾಮ ಬರುತ್ತಲ್ಲ, ಆ ರೀತಿಯಾಗಿ ಗಂಧದಿಂದ ಹಾಕ್ಕೊಳ್ತಿದ್ದೀನಿ. ನೀವೇನಾದರೂ ವಿಷ್ಣುಗೆ ಮಾಡ್ತೀನಿ ಅಂತ ಅನ್ನೋರಾದರೆ 3 ಅಂದರೆ ವೆಂಕಟೇಶ್ವರ ನಾಮ ಬರುತ್ತಲ್ಲ, ಆ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಗಂಧದಿಂದ ನಾಮನ ಹಾಕಿದ್ಮೇಲೆ ಮಧ್ಯ ಕುಂಕುಮನ ಇಡ್ತಾ ಇದ್ದೀನಿ. ಇದಿಷ್ಟೇ, ತುಂಬ ಸರಳವಾಗಿ ಈ ಒಂದು ದೀಪಾರಾಧನೆನ ಮಾಡ್ಕೋಬೋದು. ಈ ಒಂದು ದೀಪಾರಾಧನೆನ ಆದಷ್ಟು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ಪ್ರತಿಯೊಬ್ಬರು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಸಂಜೆ ಸೂರ್ಯ ಮುಳುಗಿದ ನಂತರ, ಅಂದರೆ 6ರಿಂದ 7:15 8 ಗಂಟೆ ಒಳಗಡೆ ನಾವು ಈ ಒಂದು ದೀಪಾರಾಧನೆನ ಮಾಡಬೇಕಾಗತ್ತೆ. ಮನೇಲೂ ಸಹ ಮಾಡ್ಬೋದು. ಮನೇಲಿ ಮಾಡೋರಾದರೆ ಶಿವನ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ಮಾಡ್ಬೋದು. ಅದು ಯಾವುದೂ ಇಲ್ಲ ಅಂತಂದರೆ ಶಿವನ ಹೆಸರೇಳಿನೂ ಸಹ ಈ ಒಂದು ದೀಪಾರಾಧನೆನ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿನ ದೀಪನ ಮಾಡಿದ್ಮೇಲೆ ಕೆಳಗಡೆ ಇಡಬಾರ್ದು. ಹಾಗಾಗಿ ಒಂದು ಹಿತ್ತಾಳೆ ತಟ್ಟೆಗೆ ನಾನು ಬಿಲ್ವಪತ್ರೆನ ಹಾಕ್ಕೊಂಡು ಅರಿಶಿನ, ಕುಂಕುಮ, ಅಕ್ಷತೆನ ಹಾಕ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಮಾಡಿಟ್ಟಿದ್ದಂತಹ ದೀಪಗಳನ್ನ ಇಟ್ಟು ಇದಕ್ಕೆ ಜೋಡಿ ಬತ್ತಿಗಳನ್ನ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ದೀಪನ ಮಾಡಿದ್ಮೇಲೆ ಕೆಳಗಿಡಬೇಡಿ. ಜೊತೆಗೆ ನೀವು ಹಿತ್ತಾಳೆ ತಟ್ಟೆ ಇಲ್ಲ ಅಂದರೆ ತಾಮ್ರ, ಬೆಳ್ಳಿ ಅದನ್ನು ಉಪಯೋಗಿಸ್ಕೋಬೋದು. ಇದು ಯಾವುದೂ ಇಲ್ಲ ಅಂತಂದರೆ ಅಡಿಕೆ ತಟ್ಟೆನೂ ಸಹ ನೀವು ಇಟ್ಟು ದೀಪಾರಾಧನೆ ಮಾಡ್ಕೋಬೋದು. ಮನೇಲಿ ಮಾಡೋರಾದರೆ ಯಾವ ತಟ್ಟೆನಾದರೂ ಉಪಯೋಗಿಸ್ಕೊಳ್ಳಿ. ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ತೀನಿ ಅನ್ನೋರು ಅಡಿಕೆ ತಟ್ಟೆನೇ ಬಳಸಿ. ಯಾಕೆ ಅಂದರೆ ಈ ಒಂದು ದೀಪಾರಾಧನೆನ ಮಾಡಿದ್ಮೇಲೆ ಆ ತಟ್ಟೆನ ನೀವು ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ. ಹಾಗಾಗಿ ಅಡಿಕೆ ತಟ್ಟೆನ ಉಪಯೋಗಿಸ್ಕೊಳ್ಳಿ. ದೀಪನ ಹಚ್ಚಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು, ಹಾಗೆ ನಿಮ್ಗೆ ಏನು ಕಷ್ಟಗಳಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ದೀಪನ ಏಕಾರ್ತಿಯಿಂದ ಹಚ್ಚಿ ಶಿವನಿಗೆ 3 ಸಲ ಬೆಳಗಿ ನಂತರ ನೀವು ಪೂಜೆ ಮಾಡಿ ಬರಬೇಕಾಗತ್ತೆ. ಈ ಒಂದು ದೀಪನ ನೀವು ಪ್ರತಿ ಸೋಮವಾರ ಕಾರ್ತಿಕ ಮಾಸದಲ್ಲಿ ಹಚ್ಬೋದು, ಅಥವಾ ಕಾರ್ತಿಕ ಮಾಸ ಮುಗಿದ ಮೇಲೂ ಸಹ ಸೋಮವಾರದತ್ತು ಹಚ್ಬೋದು. ಇದನ್ನು ನೀವು ಹೇಗೆ ಸಂಕಲ್ಪ ಮಾಡ್ಕೊಳ್ತೀರಾ ಆ ರೀತಿ ಹಚ್ಚಬೇಕಾಗತ್ತೆ. ಅಂದರೆ 1 ವಾರ ಅಥವಾ 3 ವಾರ, 9 ವಾರ, 16 ವಾರ, 41 ವಾರ ಈ ರೀತಿಯಾಗಿ ಸಂಕಲ್ಪ ಮಾಡ್ಕೊಂಡಿದ್ದ ತಕ್ಕನಾಗೆ ನೀವು ಈ ಒಂದು ದೀಪನ ಹಚ್ಚಬೇಕು. ಪೀರಿಯಡ್ ಟೈಮ್ ಬಂದಾಗ ಆ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ನೀವು ಪೂಜೆನ ಕಂಟಿನ್ಯೂ ಮಾಡ್ಕೋಬೇಕು. ಹಾಗೆ ಇದನ್ನು ಪೂರ್ತಿ ದೀಪ ಉರಿಯೋ ತನಕ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಈ ತಟ್ಟೆಲಿರುವಂತಹ ಬಿಲ್ವಪತ್ರೆ ಮತ್ತು ಬತ್ತಿಗಳನ್ನ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಬೇಕು. ಇನ್ನು ಅಕ್ಕಿ ಹಿಟ್ಟಿದೆ ಅಲ್ವಾ, ಅದನ್ನು ಹಸುವಿಗೆ ಕೊಡ್ಬೋದು, ಅಥವಾ ನೀರಲ್ಲಿ ಕಲಿಸ್ಬಿಟ್ಟು ಗಿಡಕ್ಕೂ ಹಾಕ್ಬೋದು, ಅಥವಾ ಯಾರು ತುಳಿದೇ ಇರುವಂತಹ ಜಾಗಕ್ಕೂ ಸಹ ಹಾಕ್ಬೋದು. ಈ ರೀತಿಯಾಗಿ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಯಾವುದೇ ಕಷ್ಟಗಳಿದ್ರೂ ಸಹ, ಏನೇ ತೊಂದರೆಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.